ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಬಜಾಜ್ ಅವ್ರ ಕಡೆಯಿಂದ ಒಂದು ಹೊಸ ಗಾಡಿನ ಲಾಂಚ್ ಮಾಡಿದ್ದಾರೆ. ದ ಬಿಗ್ಗೆಸ್ಟ್ ಪಲ್ಸರ್ ಎವರ್ ಅಂತ ಕ್ಲೇಮ್ ಮಾಡ್ತಿರೋ ಗಾಡಿನೇ ಪಲ್ಸರ್ NS 400Z. ಸೊ ಈ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಮೈ ನೇಮ್ ಇಸ್ ಜೇಕಬ್. ಹಲೋ, ಬೊಂಜೋರ್, ವಣಕಂ, ನಮಸ್ಕಾರ, ನಮಸ್ತೆ ಟು ಎವ್ರಿವನ್. ವೆಲ್ಕಮ್ ಟು ಜೇಕಬ್ ಮೋಟೋ ಇನ್ಫೋ. ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ನೀವು, ಇದು ನನ್ನ ಚಾನಲ್ ನೇಮ್ ಜೇಕಬ್ ಮೋಟೋ ಇನ್ಫೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಬೈಕ್ಸ್, ಕಾರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂತಂದರೆ, ರಿವ್ಯೂಸ್ ಬೇಕಂತಂದರೆ ಚಾನಲ್ ನೇಮ್ ನೆನ್ಪಿಟ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಸೊ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಥದ್ದೇನಪ್ಪ ಸ್ಪೆಷಾಲಿಟಿ ಬೈಕಲ್ಲಿದೆ ಅಂತ ಹೇಳಿದ್ರೆ ತುಂಬಾ ಇದೆ ಗೈಸ್. ಸೊ ಫಸ್ಟು ಪ್ರೈಸಿಂದಲೇ ಸ್ಟಾರ್ಟ್ ಮಾಡೋಣ. ಪ್ರೈಸ್ ಬಂದು 1,85,000 ಎಕ್ಸ್ ಶೋರೂಮ್ ಇದೆ. ಸೊ ಇದು ಬಂದು ತುಂಬಾ ಕಮ್ಮಿನೇ ಅಂತ ಹೇಳ್ಬೋದು, ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಬೈಕ್ಸ್ ಕಾಂಪಿಟೇಟರ್ಸ್ನ ಹಿಂದೆ ತಳ್ಳಿ ಇದೇ ಮುಂದೆ ಹೋಗೋ ಥರ ಇದೆ, ಆ ಥರ ಇದೆ ಪ್ರೈಸು. ನಿಮಗೆ ಆನ್ ರೋಡ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 2,40,50 ಬಂದ್ರೂ ಒಂದು ದೊಡ್ಡ ವಿಷಯ ಅಂತ ಅನ್ಸಲ್ಲ. ಬಿಕಾಸ್ ಇದು ಒಂದು 400cc ಬೈಕ್. ಇದು ಈ ಬೈಕಲ್ಲಿ ನಿಮಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಒಂದು ಹೇಳೋದಾದರೆ, ನಿಮಗೆ ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ರೈಡ್ ಬೈ ವೈರ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ರೈಡಿಂಗ್ ಮೋಡ್ಸ್ ಬಂದು ನಿಮಗೆ ರೋಡ್, ರೇಂಜ್, ಸ್ಪೋರ್ಟ್ಸ್ ಆ್ಯಂಡ್ ಆಫ್ ರೋಡ್ ಮೋಡು ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲಾಂಗ್ ರೈಡ್ಸ್ ಹೋದಾಗ, ಇಲ್ಲಾಂದರೆ ಮಳೆಯಲ್ಲಿ ಹೋದಾಗ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಈ ಪ್ರೈಸ್ ಟ್ಯಾಗಲ್ಲಿ ನಿಮಗೆ 150cc ಬೈಕು ಸಿಗುತ್ತೆ, 250cc ಬೈಕು ಸಿಗುತ್ತೆ, 200cc ಬೈಕೂ ಸಿಗುತ್ತೆ. ಸೊ ಇದು ಬಂದು ನಿಮಗೆ ಒಂದು ದೊಡ್ಡ ಯೂಸ್ ಅಂತಲೇ ಹೇಳ್ಬೋದು. 400cc ಬೈಕ್ ಸಿಗೋದು ಇದೇ ಪ್ರೈಸ್ ಟ್ಯಾಗಲ್ಲಿ. ಸೊ ರೈಸ್, ಬನ್ನಿ ಈಗ ಇದು ಸ್ಪೆಸಿಫಿಕೇಶನ್ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ಫಸ್ಟ್ ಆರ್ಟ್ ಆಫ್ ದ ಬೈಕ್ ಇಂಜಿನ್. ಸೊ ಈ ಇಂಜಿನ್ ಬಂದು 373cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಸೊ 40 PS ಪವರ್ ಅಟ್ 8,800 RPM, 35 Nm ಆಫ್ ಟಾರ್ಕ್ ಅಟ್ 6,500 RPM ಅಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ರೈಸ್, ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಫ್ರಂಟಲ್ಲಿ LED ಪ್ರೊಜೆಕ್ಟರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಲೈಟಿಂಗ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ವೆನಮ್ ಶೆಲ್ಲಲ್ಲಿ ಇದೆ, ಥಂಡರ್ಬೋಲ್ಟ್ ಥರನೇ ಇದೆ ಡಿಸೈನು. ಆ್ಯಂಡ್ ನಿಮಗೆ LED ಟೋಲ್ ಲ್ಯಾಂಪ್ಸು ಇದೆ. ಸೊ ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಏನಪ್ಪ ಯೂಸ್ಫುಲ್ ಅಂತಂದರೆ, ನಿಮಗೆ ಲಾಂಗ್ ಟೈಮ್ಸ್ ಹೋಗಬೇಕಾದ್ರೆ ಇದರಲ್ಲಿ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಸಸ್ಪೆನ್ಷನ್ ಸೆಟಪ್ ನೋಡೋದಾದರೆ, ನಿಮಗೆ ಫ್ರಂಟಲ್ಲಿ 43mm USD ಫೋಕ್ಸ್ ಕೊಟ್ಟಿದ್ದಾರೆ, ರೇರಲ್ಲಿ ಮೋನೋಶಾಕ್ ಕೊಟ್ಟಿದ್ದಾರೆ. ಸೊ ಬ್ರೇಕಿಂಗ್ ಸಿಸ್ಟಮ್ಗೆ ಬಂದರೆ ನಿಮಗೆ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಫ್ರಂಟಲ್ಲಿ 320mm ಡಿಸ್ಕ್ ಕೊಟ್ಟಿದ್ದಾರೆ, ರೆಮೆಕಾದು, ಆ್ಯಂಡ್ ರೇರಲ್ಲಿ 220mm ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಟೈರ್ ಸೆಟಪ್ಸ್ಗೆ ಬಂದರೆ ನಿಮಗೆ ಫ್ರಂಟಲ್ಲಿ 110/70 17 ಇಂಚ್ ಕೊಟ್ಟಿದ್ದಾರೆ, ರೇರಲ್ಲಿ 140/70 ರೇಡಿಯಲ್ ಟೈರ್ ಕೊಟ್ಟಿದ್ದಾರೆ 17 ಇಂಚ್ದು. ಸೊ ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ, ಬ್ಯಾಕ್ ಸೈಡಲ್ಲಿ ಮಾತ್ರ ರೇಡಿಯಲ್ ಟೈರ್ ಇದೆ, ಫ್ರಂಟಲ್ಲಿ ಇಲ್ಲ. ನೆಕ್ಸ್ಟ್ ಡೈಮೆನ್ಷನ್ ಸೆಟಪ್ ನೋಡೋದಾದರೆ ನಿಮಗೆ ವೆಯ್ಟ್, ಸೀಟ್ ಹೈಟ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೆಯ್ಟ್ ಬಂದು ನಿಮಗೆ 174 kg ಇದೆ. ಸೀಟ್ ಹೈಟ್ ಬಂದು ನಿಮಗೆ 807 mm ಇದೆ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 168 mm ಇದೆ. ಸೊ ಇದೆಲ್ಲ ಪ್ರಿಟಿ ಡೀಸೆಂಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಶಾರ್ಟ್ ರೈಡರ್ಸ್ಗೂ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ನಾನು. 5.3 5.4 ಇರೋರು ಆರಾಮಾಗಿ ರೈಡ್ ಮಾಡ್ಬೋದು ಈ ಗಾಡಿನ. ನೆಕ್ಸ್ಟ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ನಿಮಗೆ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 25 to 30 ಮೈಲೇಜ್ ಕೊಡ್ಬೋದು. ಬಜಾಜ್ ಅವ್ರು ಕ್ಲೇಮ್ ಮಾಡ್ತಿರೋದು 28 ಅಂತ. ಸೊ 30 ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫೈನಲಿ ಈ ಡೀಟೇಲ್ಸ್ ಸ್ಪೆಸಿಫಿಕೇಶನ್ ಎಲ್ಲ ನೋಡಿ ಪ್ರೈಸ್ ಟ್ಯಾಗ್ಗೆ ಇದು ವರ್ತಾ ಅಂತ ಕೇಳಿದ್ರೆ ಈ ಬೈಕು ಖಂಡಿತ ಹೌದು ಅಂತ ನಾನು ಹೇಳ್ಬಲ್ಲೆ. ಬಿಕಾಸ್ 1,85,000 ಎಕ್ಸ್ ಶೋರೂಮ್ ಇರೋದ್ರಿಂದ ನಿಮಗೆ ಆನ್ ರೋಡ್ ಒಂದು 2,40,000 ಇಲ್ಲ 2,60,000 ಒಳಗಡೆ ಬರುತ್ತೆ. ಇದೇ ಪ್ರೈಸ್ ಟ್ಯಾಗಲ್ಲಿ ನಿಮಗೆ ಡ್ಯೂಕ್ 200 ಸಿಗುತ್ತೆ, R15 150cc ಸಿಗುತ್ತೆ, 150cc ಯಮಹಾ MT-15 ಸಿಗುತ್ತೆ, ನಿಮಗೆ ಗಿಕ್ಸರ್ 250 SF ಸಿಗುತ್ತೆ, 250 ನಾರ್ಮಲ್ ಗಿಕ್ಸರು ಸಿಗುತ್ತೆ ನಿಮಗೆ 260 270ಗೆ. ಸೊ ಗೈಸ್, ಈ ಪ್ರೈಸ್ ಟ್ಯಾಗಲ್ಲಿ ನಿಮಗೆ ವರ್ತ್ ಅಂತಲೇ ಹೇಳ್ತೀವಿ 400cc ಬೈಕು. ಸೊ ನೆಕ್ಸ್ಟ್ ಈ ಬೈಕ್ ಯಾರಿಗೆ ಸೂಟ್ ಆಗುತ್ತೆ ಅಂತ ನೋಡೋಣ. ಈ ಬೈಕ್ ಸಿಟಿ ರೈಡ್ಸ್ ಪ್ಲಸ್ ಲಾಂಗ್ ರೈಡ್ಸ್ ತುಂಬ ಹೋಗೋರಿಗೆ ಇದು ಖಂಡಿತ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಇದರಲ್ಲಿ ಕ್ರೂಸಿಂಗ್ ಸ್ಪೀಡು ಅಪ್ರಾಕ್ಸಿಮೇಟ್ಲಿ 125 to 130 ಆರಾಮಾಗಿ ಕ್ರೂಸ್ ಮಾಡ್ಬೋದು ವಿತೌಟ್ ವೈಬ್ರೇಷನ್ನು. ಈ ಬೈಕಲ್ಲಿ ನಿಮಗೆ ಪವರ್ ಮತ್ತು ಟಾರ್ಕ್ ಜಾಸ್ತಿ ಇರೋದ್ರಿಂದ ನಿಮ್ಮನ್ನ ಕೇರ್ಫುಲ್ಲಾಗಿ ಓಡಿಸಿ ಅಂತ ಕೇಳ್ಕೊತೀನಿ ನಾನು. ಬಿಕಾಸ್ ಇದರಲ್ಲಿ ಟಾಪ್ ಸ್ಪೀಡ್ ಬಂದು ಬಜಾಜ್ ಅವ್ರು ಕ್ಲೇಮ್ ಮಾಡ್ತಿರೋದು 154 km/h ಸ್ಪೀಡಲ್ಲಿ ಹೋಗುತ್ತೆ ಅಂತ. ಆ್ಯಂಡ್ ಇದರಲ್ಲಿ 170 ಗಂಟನೂ ಹೋಗಿದ್ದಾರೆ, ನಾನು ನೋಡಿದ್ದೀನಿ, ಕ್ಲಾಕ್ ಮಾಡಿದ್ದಾರೆ ಆ ಸ್ಪೀಡ್ನ. ಸೊ ಕೇರ್ಫುಲ್ಲಾಗಿ ರೈಡ್ ಮಾಡಿ ನಿಮ್ಮನ್ನ ಕೇಳ್ಕೊತೀನಿ ನಾನು. ಅದೇ ರೀತಿ ರೈಡ್ ಮಾಡಬೇಕಾದ್ರೆ ರೈಡಿಂಗ್ ಗೇರ್ಸ್ನ ಖಂಡಿತ ಮರೀದೆ ಹಾಕ್ಕೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ. ಬಿಕಾಸ್ ನಿಮ್ಮನ್ನ ನಂಬಿ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ ಮನೇಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಖಂಡಿತ ರಿವ್ಯೂ ಮಾಡ್ತೀನಿ. ಅಂಟಿಲ್ ದೆನ್, ಬಾಯ್ ಫ್ರಮ್ ಜೇಕಬ್ ಮೋಟೋ ಇನ್ಫೋ.